ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಪುಟ್ಟ ಗ್ರಾಮ ನಮ್ಮ ಜಕ್ಕೇನಹಳ್ಳಿ. ಇದು ನನ್ನ ತಂದೆಯವರ ಹುಟ್ಟೂರು. ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನಾದರೂ ಆಗಿದ್ದರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ. ಜನ ಜಾಸ್ತಿ, ಜನ ಜಂಗುಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದ್ರಿಂದ ಮೊದಲನೇದಾಗಿ. ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ, ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರ ಹುಟ್ಟಿದ ದಿನ ಇವತ್ತು. ಇದೊಂಥರ ಕೋಇನ್ಸಿಡೆನ್ಸ್, ನಮಗೊಂಥರ ಪ್ಲೆಸೆಂಟ್ ಸರ್ಪ್ರೈಸ್ ಅನ್ನೋ ಥರ. ಅವರ 96ನೇ ವರ್ಷದ ಹುಟ್ಟುಹಬ್ಬ ನಮ್ಮ ತಂದೆದು. ಸೊ ಅವತ್ತೇ ಈ ಒಂದು ಶುಭ ಕಾರ್ಯನೂ ಇವತ್ತು ಇಲ್ಲಿ ಊರಿನಲ್ಲಿದೆ ಅಂತ ಆ ಒಂದು ಕೋಇನ್ಸಿಡೆನ್ಸು ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಆ್ಯಂಡ್ ನಾನು ಮೊದಲೇ ಹೇಳಿದಾಗ ಇದು ನಮ್ಮ ತಂದೆಯವರ ಹುಟ್ಟು ಊರಿದು. ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ. ಸರಿಯಾಗಿ ಅದನ್ನು ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀದೆ ಹೀಗಿತ್ತು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ 2.5 ಇಯರ್ಸ್ ಆಯಿತು. ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನಾವು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ, ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ, ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ, ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ. ಸೊ ಈ ಊರು ಜನ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು, ತುಂಬ ಜನ ಸೇರಿ ಮಾಡಿದ್ದಾರೆ. ಆದರೆ ನಮ್ಮ ತಾಯಿ ತುಂಬ ಶ್ರಮಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೋಸ್ಕರ. ಅದೊಂದು ನನಗೆ ಹೆಮ್ಮೆ. ಅವರಿದ್ದಿದ್ರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ, ಇವಾಗ ಅವರಿಲ್ಲ. ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು ಈ ಊರಿನಲ್ಲೇ ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ಕೊಟ್ಟು ಅವರು ಒಂದು ಸ್ಕೂಲ್ ಕಟ್ಕೊಟ್ರು. ನಾರ್ಮಲಾಗಿ ಇವಾಗ ನಾನೇ ಎಲ್ಲಾದರೂ ಯಾವುದೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡೋ ಅಭ್ಯಾಸ ಅಲ್ವ ನಮಗೆ. ನಮ್ಮ ತಾಯಿ ಹಾಗೆ ಮಾಡಲಿಲ್ಲ, ಅವರೇ ನಿಂತ್ಕೊಂಡು ಮೇಸ್ತ್ರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು. ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂಥ ವಿಷಯ ನಮಗೆಲ್ಲ, ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅದೇ ಇದು ನಮ್ಮ ಬೇರು. ಈ ಊರನ್ನೋದು ನಮ್ಮ ತಂದೆಯವರು ಇದ್ದಂಥ ಒಂದು ಅವರು ಹುಟ್ಟಿ ಬೆಳೆದಂಥ ಒಂದು ಜಾಗ. ಸೊ ನಮ್ಮ ಬೇರು ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಯಾವ ಕಾರಣದ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರೂ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ. ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ, ಅದು ಮೈನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವ್ರ ಹತ್ರ ಹೋಗುವಂಥ ಒಂದು ಕಾರ್ಯ ಕೂಡ ಈ 2-3 ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ. 2-3 ವರ್ಷ ಅಲ್ಲ, ಇನ್ನೂ ಜಾಸ್ತಿ. ಸೊ ಇದು ನಮ್ಮ ಊರಿನ ಒಂದು ಕತೆ. ನಿಮ್ಮ ಕ್ವಶನ್ ಏನಾದಿದ್ರೆ ಕೇಳಿ ಸರ್. ಎಲ್ಲಿ ಇಲ್ಲ, ಇಲ್ಲಿ ನಾವೇ ಇರ್ತೀವಿ. ಅಂದರೆ ಯಾವಾಗಲೂ ಇರೋಲ್ಲ. ಇಲ್ಲಿ ನನ್ನ ತಂಗಿ ಅಂದರೆ ಧ್ರುವ ಅಮ್ಮ, ನನ್ನ ತಂಗಿ ಯಾವಾಗಲೂ ಬಂದು ಹೋಗ್ತಿರ್ತಾರೆ. ಮೊದಲು ನಮ್ಮ ತಾಯಿಯವರು ಇರುವಾಗ ಫುಲ್ಲೆಲ್ಲ ಅವರೇನೆ ಎಲ್ಲ ನೋಡ್ಕೊಳ್ಳೋರು. ಇಲ್ಲಿ ಅವರು ತೀರ್ಕೊಂಡ ನಂತರ ಈಗ ನನ್ನ ತಂಗಿ ಆ ಕೆಲಸ ಮಾಡ್ತಿದ್ದಾರೆ. ಯಾವಾಗಲೂ ಟೈಮ್ ಇದ್ದಾಗೆಲ್ಲ ಇಲ್ಲೇ ಇರ್ತಾರೆ.
ಮಾಡಿದ್ವಲ್ಲ, ನೋಡಿದ್ರ ಅಲ್ಲಿ ಪೂರ್ತಿಯಾಗಿ ಇಲ್ಲ, ಅದನ್ನೇ ಒಂದು ಮಂಟಪ ಥರ ಮಾಡಿದ್ವಿ. ಫುಲ್ಲೆಲ್ಲ ಕಲ್ಲಿನಲ್ಲಿ ಮಾಡಿ, ಅದರಲ್ಲಿ ನನ್ನ ತಂದೆಯವ್ರದ್ದು ಸ್ಮಾರಕ, ನನ್ನ ಅಣ್ಣ ಇವ್ರ ತಂದೆ ಕಿಶೋರ್, ನಮ್ಮ ತಾಯಿಯವ್ರದ್ದು 3 ಜನದ್ದು ಅಲ್ಲೇ ಸ್ಮಾರಕ ಆಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.